ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಮುದ್ದು ರಾಮ ವಿರಾಜಮಾನನಾಗಿದ್ದಾನೆ. ಬಾಲರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಕೂಡ ಲಕ್ಷಾಂತರ ಜನರು ಶ್ರೀರಾಮನ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಹಾಗಾದ್ರೆ ಹೇಗಿತ್ತು ಇವತ್ತು ಅಯೋಧ್ಯೆಯಲ್ಲಿ ಭಕ್ತರ ಸಂದಣಿ? ನೀವೇ ನೋಡಿ. ದೇವನಗರಿ ಅಯೋಧ್ಯೆಗೆ ಹರಿದು ಬಂದ ಭಕ್ತ ಸಾಗರ. 10 ನಿಮಿಷದಲ್ಲಿ ರಾಮನ ದರ್ಶನ, ಭಕ್ತಗಣ ಖುಷ್. ಮೊದಲ ದಿನವೇ 3.17 ಕೋಟಿ ರು ಕಾಣಿಕೆ ಸಂಗ್ರಹ. ದೇವನಗರಿ ಅಯೋಧ್ಯೆಯ ಬಾಲಕರಾಮ ತಿರುಪತಿ ತಿಮ್ಮಪ್ಪನಿಗೆ ಪೈಪೋಟಿ ನೀಡುವ ಎಲ್ಲಾ ಲಕ್ಷಣಗಳು ಕಂಡುಬರ್ತಿದೆ. ಮೊದಲ ದಿನ ಬಾಲರಾಮನ ಹುಂಡಿಯಲ್ಲಿ 3.17 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ತಿರುಪತಿ ತಿಮ್ಮಪ್ಪನ ದಿನದ ಗಳಿಕೆ ಕೂಡ ಹೆಚ್ಚು ಕಡಿಮೆ 3 ಕೋಟಿಯಷ್ಟೇ ಇದೆ. ಇನ್ನು 3ನೇ ದಿನವೂ ಅಯೋಧ್ಯೆಯಲ್ಲಿ ಭಕ್ತರ ರಶ್ ಕಂಡುಬಂತು. ಬಾಲರಾಮನ ದರ್ಶನ ಪಡೆದ ಭಕ್ತರು ಫುಲ್ ಖುಷಿಯಾದ್ರು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಅಯೋಧ್ಯೆಗೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇವತ್ತಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದೀನಿ. ನೀವು ನೋಡಬಹುದು ರಾಮಪಥದ ಮುಖ್ಯ ರಸ್ತೆಯನ್ನ, ಅಂದ್ರೆ ರಾಮ ಮಂದಿರಕ್ಕೆ ಸಂಪರ್ಕಿಸುವಂತ ರಸ್ತೆ ಅತ್ಯಂತ ಜನನಿಬಿಡ ಪ್ರದೇಶವಾಗಿ ಈಗ ಇದು ಬದಲಾಗಿರುವಂತದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ನಿತ್ಯ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಬಾಲರಾಮನ ದರ್ಶನವನ್ನ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಈ ಒಂದು ರಸ್ತೆಯನ್ನ ಹಿಡಿದು ನೇರವಾಗಿ ಹೊರಟ್ರೆ ನೀವು ರಾಮ ಮಂದಿರವನ್ನ ಪ್ರವೇಶ ಮಾಡ್ತಿದ್ರಿ. ಇದು ಕೂಡ ಕಿಕ್ಕಿರಿದು ತುಂಬಿರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೇವೆ. ಅತ್ಯಂತ ವ್ಯವಸ್ಥಿತವಾಗಿ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನ ಈಗ ಭದ್ರತಾ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀವಿ. ನನ್ನ ಈ ಭಾಗದಲ್ಲಿ ಕೂಡ ನೋಡಬಹುದು ನೀವು ಬೇರೆ ಬೇರೆ ಕೇಂದ್ರದ ಮೀಸಲು ಪಡೆಗಳು ಮತ್ತೆ ಉತ್ತರ ಪ್ರದೇಶದ ಪೊಲೀಸರನ್ನ ಕೂಡ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ದರ್ಶನದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಮೊದಲಿನ ತರ ನೂಕುನುಗ್ಲಿಲ್ಲ, ವಿಳಂಬ ಇಲ್ಲ. ಒಂದು 10 ರಿಂದ 15 ನಿಮಿಷದಲ್ಲಿ ನಿಮಗೆ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾರೇ ಬಂದರೂ ಕೂಡ ಆರಾಮವಾಗಿ ಈಗ ದರ್ಶನ ಮಾಡಬಹುದು ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಇನ್ನು ಶ್ರೀರಾಮನ ದರ್ಶನದ ವ್ಯವಸ್ಥೆಯನ್ನ ಭಕ್ತರಿಗೆ ಟ್ರಸ್ಟ್ ಸುಲಭಗೊಳಿಸಿದೆ. ಹೆಚ್ಚಿನ ಪೊಲೀಸ್ ಭದ್ರತೆ ನಿಯೋಜನೆಗೊಂಡಿರುವ ಹಿನ್ನೆಲೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಾ ಇದ್ದಾರೆ. ಇದರಿಂದಾಗಿ 10 ರಿಂದ 15 ನಿಮಿಷದಲ್ಲಿ ದರ್ಶನ ಪಡೆಯುವಂತಾಗಿದೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೊತ್ತಿಗೆ ಬಂದಿದ್ರಿ ನೀವು? ಸಾಕು ದೇವರು. ನಾವು ಆಲ್ರೆಡಿ 3 ದಿವಸ ಆಯ್ತು ಇಲ್ಲೇ ಇದ್ದೀನಿ. ಅಲ್ಲ, ದರ್ಶನಕ್ಕೆ ಎಷ್ಟೊತ್ತಿಗೆ ಬಂದಿದ್ರಿ? ಈ ಗೇಟ್ ಇಂದ ಒಳಗಡೆ ಎಂಟ್ರಿ ಆದ್ರೆ 10 to 15 मिनट्स में दर्शन ಆಗ್ಬಿಡುತ್ತೆ. बहुत अच्छा लग रहा है, बहुत ही अद्भुत लग रहा है. आनंद आ गया, दिल खुश हो गया यहाँ पर आकर के. सारा का सारा संसार राममय हो गया है. बहुत ही अच्छा लग रहा है. ಶ್ರೀರಾಮನ ಆಭರಣದ ಮೇಕಿಂಗ್ ವಿಡಿಯೋ ವೈರಲ್. ಇತ್ತ ಪ್ರಾಣ ಪ್ರತಿಷ್ಠಾಪನೆಯ ದಿನ ಬಾಲರಾಮನ ಅಂದವನ್ನ ಹೆಚ್ಚಿಸಿದ್ದು ಆಭರಣಗಳು. ವಜ್ರ ವೈಡೂರ್ಯಗಳಿಂದ ಕಂಗೊಳಿಸ್ತಾ ಇರುವ ಮುದ್ದು ರಾಮನ ಆಭರಣ ತಯಾರಿಸಿದ್ದು ಎಲ್ಲಿಂದ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ಈಗ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಲಕ್ನೋದಲ್ಲಿರುವ HSJ ಇವುಗಳನ್ನ ಸಿದ್ಧಪಡಿಸಿದ್ದು. ಇದರ ಮೇಕಿಂಗ್ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಸದ್ಯ ರಾಮನೂರು ಅಯೋಧ್ಯೆ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ದಶರಥ ನಂದನ ದರ್ಶನ ಕೇವಲ 10 ನಿಮಿಷದಲ್ಲಿ ಆಗೋದ್ರಿಂದ ರಾಮ ಭಕ್ತರು ಮತ್ತಷ್ಟು ಖುಷಿಯಾಗಿದ್ದಾರೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.